ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಡಿಫೆನ್ಸೇ ಇದು. ಈಗ ಸದ್ಯಕ್ಕೆ ಜಾತಿ ಗಣತಿ ವರದಿ ಬಗ್ಗೆ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸಂಪುಟದಲ್ಲಿ ಚರ್ಚೆಯಾದ ಬಳಿಕ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ತಂಗಡಗಿ ಹೇಳಿದ್ದಾರೆ. ಸೊ ಈಗ ಬರ್ತಿರುವಂತಹ ಅಂಕಿಅಂಶಗಳು ಇದೆಲ್ಲವೂ ಕೂಡ ಊಹಾಪೋಹ. ಇನ್ನು ವರದಿ ನಾವೇ ನೋಡಿಲ್ಲ, ನಮಗೆ ಗೊತ್ತಿಲ್ಲ, ಇದು ಹಿಂಗೆ ಲೀಕ್ ಆಗಕ್ಕೆ ಸಾಧ್ಯ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ನಮ್ಮ ಗಮನಕ್ಕೂ ಇದೆ. ಇದನ್ನೆಲ್ಲವೂ ಸವಿಸ್ತಾರವಾದ ಚರ್ಚೆ. ಇವತ್ತು ಅದನ್ನು ಅವೆಲ್ಲ ಸಂಪುಟಗಳನ್ನು ಟ್ರೆಜರೊಳಗೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಐತೆ? ಯಾರಿಗೂ ಮಾಹಿತಿ ಇಲ್ಲ. ಎಲ್ಲ ಅಂಕಿ ಸಂಖ್ಯೆಗಳು ಮತ್ತೊಂದೆಲ್ಲದು ಊಹಾಪೋಹಗಳು ವಿನಃ ಯಾವುದೇ ಅಂಕಿ ಸಂಖ್ಯೆಗಳನ್ನು ಯಾರೂ ನೋಡಿಲ್ಲ, ನೋಡಕ್ಕೂ ಸಾಧ್ಯ ಇಲ್ಲ. ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಸಮೀಕ್ಷೆ. ಇದು ನಾವು ಅಧಿಕಾರಕ್ಕೆ ಬಂದರೆ ನಿಶ್ಚಿತವಾಗಲೂ ಜಾತಿ ಗಣತಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದು ನಮ್ಮ ಮ್ಯಾನಿಫೆಸ್ಟೋ ಒಳಗೆ ನಾವು ಪ್ರಿಂಟ್ ಮಾಡಿದಂಥದ್ದು. ಸರ್, ಈ ಸಮೀಕ್ಷೆ ಬಹಿರಂಗ ಆದರೆ ಏನು ಬದಲಾವಣೆ ಆಗ್ಬೋದು? ಅಂದ್ರೆ ಈಗ ಕೆಲವು ವರ್ಗಗಳು ಆತಂಕ ಪಡೋ ರೀತಿಯಲ್ಲಿ ಆಗ್ಬೋದಾ? ಸರ್, ಇದಕ್ಕೆ ಯಾರು ಆತಂಕ ಪಡೋಂಥ ಅವಶ್ಯಕತೆನೇ ಇಲ್ಲ. ಯಾಕೆ ಆತಂಕ ಪಡಬೇಕು? ಈಗ ನಮ್ಮ ಸತ್ಯ, ಈಗ ನನ್ನ ಸಾಮಾಜಿಕವಾಗಿ ನಾನೇನಿದ್ದೀನಿ, ಶೈಕ್ಷಣಿಕವಾಗಿ ನಾನು ಎಷ್ಟು ಜನ ಈ ರಾಜ್ಯದೊಳಗೆ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಪಡೆದಂಥವ್ರು ಇದ್ದಾರೆ, ಯಾರು ಈ ರಾಜ್ಯದೊಳಗೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅನ್ನೋದು ಸಮೀಕ್ಷೆ ಬಿಟ್ಟರೆ ಇದ್ರಾಗ ಯಾರು ಜಾತಿ ಪಾತಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇದಕ್ಕೆ ಯಾರು ಆತಂಕ ಪಡೋಂಥದ್ದು ಇವತ್ತು ಚರ್ಚೆ ಆಗುತ್ತೆ.